ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲೆಲ್ಲೂ ಸಂಭ್ರಮ ಸಡಗರ ಹೇಗಿದೆ ಅನ್ನೋದನ್ನ ಇಲ್ಲಿವರೆಗೂ ತೋರಿಸ್ತಾ ಇದ್ವಿ. ಇವಾಗ 12 ಗಂಟೆ ಆಗೋದನ್ನೇ ಕಾಯ್ತಾ ಇದ್ರು. ಹಳೆ ವರ್ಷಕ್ಕೆ ಗುಡ್ ಬೈ ಹೇಳಿದ್ದಾಯ್ತು, ಹೊಸ ವರ್ಷಕ್ಕೆ ವೆಲ್ಕಮ್, ಗ್ರ್ಯಾಂಡ್ ವೆಲ್ಕಮ್ನ ಮಾಡಿದ್ದಾಯ್ತು. ಇನ್ನೇನಿದ್ರು ಎಲ್ಲವೂ ಕೂಡ ಒಳಿತಾಗಲಿ 2026 ಅಂತ ಬಯಸೋದಷ್ಟೇ ನಮ್ಗೆ ಉಳ್ಕೊಂಡಿರೋದು. ಸೊ ಹ್ಯಾಪಿ ನ್ಯೂ ಇಯರ್ ಮಮತಾ. ಹ್ಯಾಪಿ ನ್ಯೂ ಇಯರ್ ಮ್ಯಾಮ್. ಈ ವರ್ಷ ನಿಮ್ಗೆ ಇನ್ನೂ ತುಂಬ ಸ್ಪೆಷಲ್ ಆಗಿರಲಿ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ವ್ಯೂವರ್ಸ್ಗೆ ನಮ್ಮಿಬ್ಬರ ಕಡೆಯಿಂದ ವೆರಿ 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 ಹ್ಯಾಪಿ ನ್ಯೂ ಇಯರ್. ನೀವು ಅಂದ್ಕೊಂಡಿದ್ದೆಲ್ಲ 100 ಪಟ್ಟು ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಬದುಕು ಬಂಗಾರವಾಗಲಿ ಅಂತ ನಾವಿಬ್ಬರೂ ಕೂಡ ಕೇಳ್ಕೊಳ್ತಾ ಇದ್ದೀವಿ. ಸೊ ಅಂದ್ಕೊಂಡಿದ್ದೆಲ್ಲ ಮಾಡಿ, ಇನ್ನೊಬ್ರಿಗೂ ಒಳ್ಳೇದು ಮಾಡಿ, ಮತ್ತು ಒಳ್ಳೆಯ ವಿಚಾರಗಳನ್ನು ಮಾತ್ರ ಯೋಚನೆ ಮಾಡಿ. ಒಂದು ಮ್ಯಾನಿಫೆಸ್ಟೇಷನ್ ಅನ್ನೋ ರೀತಿಯಲ್ಲಿ ಮಾಡ್ಕೊಂಬಿಡಿ. ಈ ವರ್ಷ ನಾನು ಇಷ್ಟು ಸೇವ್ ಮಾಡ್ತೀನಿ, ಬ್ಯಾಂಕ್ ಬ್ಯಾಲೆನ್ಸ್ ಚೂರು ಜಾಸ್ತಿ ಮಾಡ್ಕೊಳ್ತೀನಿ, ಆಮೇಲೆ ಅಕ್ಕಪಕ್ಕದಲ್ಲಿರೋರಿಗೆ ನಾನು ಕಾಟ ಕೊಡಲ್ಲ, ಹಿಂಗೆ 108 ಮ್ಯಾನಿಫೆಸ್ಟೇಷನ್ಸ್ನ ಮಾಡ್ಕೊಳ್ಳಿ. ಅದ್ರಲ್ಲಿ ಅರ್ಧ ಆದರೂ ನೀವು ಫಾಲೋ ಮಾಡಿ ಅಂತ. ಡೆಫಿನೆಟ್ಲಿ ಎಲ್ಲರೂ ಮನೆಗಳಲ್ಲಿ ಸೆಲೆಬ್ರೇಟ್ ಮಾಡ್ತಿರೋರು ಏನು ಮಾಡ್ತಾರೆ ಹೇಳಿ, ಫಸ್ಟ್ ಕೇಕ್ ಕಟ್ ಮಾಡ್ತಾರೆ, ಸಿಹಿ ಹಂಚಿ ಬಾಯಿ ಸಿಹಿ ಮಾಡ್ಕೊಳ್ಳೋಣ ಅಂತ. ಈಗ ನಾವು ಆ ಕೆಲಸ ಮಾಡೋಣ. ಈ ವರ್ಷದ ಮೊದಲ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಸೊ ನಾವಿಬ್ರು ಪರಸ್ಪರ ಸಿಹಿ ಹಂಚ್ಕೊಳ್ಳೋ ಮೂಲಕವಾಗಿ ಆ ಸ್ವೀಟ್ನೆಸ್ ಇಡೀ ವರ್ಷ ಪೂರ್ತಿ ಇರಲಿ ಅಂತ ನಾವು ವಿಶ್ ಮಾಡ್ತಾ ಇದ್ದೀವಿ. ಸೊ ರಚ್ಕೋಲ. ಹೌದು. ಸೊ ಬ್ಯೂಟಿಫುಲ್ ಟೇಸ್ಟಿ ಯಮ್ಮಿ ಕೇಕ್ ಆಗಲಿಂದ ನಮ್ಮಿಬ್ಬರನ್ನ ಕರಿತಾ ಇತ್ತು. ನಾವು ಫೈನಲಿ ತಿನ್ನೋ ಸಮಯ. ಹೀಗೆ ನಿಮಗೆ ಟಿ ವಿ ಸ್ಕ್ರೀನ್ ಮೂಲಕನೇ ತೋರಿಸ್ತಾ ಇದೀವಿ ಎಲ್ಲ ವೀಕ್ಷಕರಿಗೂ. ನೀವು ಅಲ್ಲಿಂದ ತಿನ್ನಿ, ನಾವಿಬ್ಬರು ಈ ಕಡೆ ತಿಂತೀವಿ. ಹ್ಯಾಪಿ 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 ನ್ಯೂ ಇಯರ್. ಆ್ಯಕ್ಚುಲಿ ಡಯಟು ಶುಗರ್ ಶುಗರ್ ಅಂತೆಲ್ಲ ಹೇಳ್ತಾಯಿದ್ರು. ಅಂದರೆ ಒಂದು ಸ್ವಲ್ಪ ಇರುತ್ತಲ್ವಾ ಚೀಟ್ ಡಯಟ್ ಅಂತ, ಅದಿವತ್ತು ಎಕ್ಸ್ಕ್ಯೂಸ್ ಮಮತೆಗೆ. ಸೊ ಈಗ ಹೇಳಬೇಕು, ಏನೇನು ರೆಸಲ್ಯೂಷನ್? ನಾನು ನಿಜವಾಗ್ಲೂ ರೆಸಲ್ಯೂಷನ್ ಅಂತ ನಾನು ಅನ್ಕೊಳಕ್ಕೆ ಹೋಗಲ್ಲ. ಬಿಕಾಸ್ ನಂಗೆ ಗೊತ್ತು ಅದೊಂದು 10 ದಿವಸ ಆದಮೇಲೆ ಆಗಲ್ಲ ಅಂತ. ಬಟ್ ಈಗ ಅಂದ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಮಾಡ್ಕೊಳ್ಬೇಕು, ಆಮೇಲೆ ಜಾಸ್ತಿ ದೇವಸ್ಥಾನಗಳಿಗೆ ಹೋಗಬೇಕು, ಸ್ವಲ್ಪ ಅಧ್ಯಾತ್ಮದ ಕಡೆಗೆ ಗಮನ ಕೊಡಬೇಕು ಅಂತ. ನಿಮ್ಮ ರೆಸಲ್ಯೂಷನ್? ಸೊ ನಾಳೆ ಹಾಗಾದ್ರೆ ದೇವಸ್ಥಾನ ಪಕ್ಕ ಅಂದ್ಕೊಳ್ತಾ ಇದ್ದೀನಿ. ಇಲ್ಲೇ ಶುರು ಆಯಿತು. ನಿಮ್ದೇನು? ನಂದು ಏನಿಲ್ಲ, ಗೋ ವಿತ್ ದ ಫ್ಲೋ ಅಷ್ಟೇ. ಯಾಕಂದರೆ ಅಂದ್ಕೊಂಡಿದ್ದೆಲ್ಲ ಸಾಧಿಸೋಕ್ಕಾಗಲಿಲ್ಲ ಅಂತಂದರೆ ಸ್ವಲ್ಪ ಬೇಜಾರಾಗುತ್ತೆ. ಆ ಬೇಜಾರೊಂದಿಗೆ ನೆಕ್ಸ್ಟ್ ವರ್ಷನ ನಾವು ಅದನ್ನೇ ಯೋಚನೆ ಮಾಡುತ್ತಲ್ಲ. ಹಾಗಾಗಿ ಗೋ ವಿತ್ ದ ಫ್ಲೋ, ಹೇಗಾಗುತ್ತೋ ಹಾಗೆ ಅದನ್ನ ಎಂಜಾಯ್ ಮಾಡ್ತಾರೆ. ಅದು ಸೇಫ್. ಆ್ಯಕ್ಚುಲಿ ಹಂಗೆ ಹೇಳೋದು ಸೇಫು. ಆಮೇಲೆ ಒಂದು ರಿಗ್ರೆಟ್ಟು ಇರಲ್ಲ ನಮ್ಮಿಬ್ಬರಿಗೆ. ಇದಾಗಲಿಲ್ಲ, ಇದಾಯಿತು ಕೊರಗೋದು ಇರಲ್ಲ. ನಮ್ಮ PCR ಅವ್ರಿಗೂ ಹ್ಯಾಪಿ ನ್ಯೂ ಇಯರ್. ನಮ್ಮ ಇಡೀ ಪಬ್ಲಿಕ್ ಟಿವಿಯ ಟೀಮ್ಗೆ ಹೊಸ ವರ್ಷದ ಶುಭಾಶಯಗಳು. ನಿಮ್ಮೆಲ್ಲರ ಪರವಾಗಿ ನಾವು ಕೇಕ್ ತಿಂದಿದ್ದೀವಿ, ಖುಷಿ ಪಡಿ.